ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗಾಯ್ಸ್. ಇವತ್ತು ಹೊರಟಿರೋ ಜಾಗದ ಬಗ್ಗೆ ಹೇಳ್ತೀನಿ ನಿಮಗೆ. ಇನ್ನೂ ಯಾರು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ಹೋಯ್ತಿರೋ ಜಾಗ ಏನಂತಂದರೆ ಇನ್ನೇನು ಗಣೇಶ ಹಬ್ಬ ಬಂತು. ಸೊ ಹಾಗಾಗಿ ಗಣೇಶ ಹಬ್ಬದ ಕಡೆಗೆ ನಮ್ಮದು ಬಿಸ್ನೆಸ್ ಮಾಡ್ತೀವಿ ಅಂತ, ಗಣೇಶ ಬಿಸ್ನೆಸ್. ಸೊ ಹಾಗಾಗಿ ಗಣೇಶನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆಲ್ಲರೂ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ಎಲ್ಲ 42 ತಗೋತಾರೆ. ಮಿನಿಮಮ್ ಅಂದ್ರೆ 700 ದೀಪು ಮುಗಿರಲ್ಲ ಆಯಿತು. ಸಾಯಂಕಾಲ ಹಾಯ್ ಹಲೋ ಗಾಯ್ಸ್, ನಾವು ಬಂದಿರೋ ಜಾಗ ಬಂದು ಗಣೇಶ ಗೋಡನ್ ಅಂತ. ಗಣೇಶ ಗೋಡನ್ನು ಫುಲ್ ಎಲ್ಲ ಗಣೇಶಗಳನ್ನೂ ತೋರಿಸ್ತೀನಿ ನಾವು ನಿಮಗೆ. ಸೊ ನೋಡಿ, ಎಲ್ಲ ತೋರಿಸ್ತೀನಿ. ಓಕೆ, ಬನ್ನಿ ಒಳಗೆ ಹೋಗೋದ. ಇಲ್ಲೆಲ್ಲ ದೊಡ್ಡ ಗಣೇಶಗಳೆಲ್ಲ ಫುಲ್ಲು ಆಗುತ್ತೆ. ಬನ್ನಿ ತೋರಿಸ್ತೀನಿ. ಒಳಗೆಲ್ಲ ಇನ್ನೂ ನಡೀತಾ ಇದೆ. ಆಲ್ರೆಡಿ ಒಳಗಡೆ ಬಂದ್ವಿ. ಎಲ್ಲ ದೊಡ್ಡ ಗಣೇಶಗಳು ಫುಲ್ಲು. ಇದು ಹೋದ್ಸಲ ಹಾಕ್ಸಿರ್ಲಿಲ್ಲ, ಈ ಸಲ ಇದು ಹಾಕ್ಸ್ತೀನಿ. ಈ ಸಲ ಹಾಕಿಸ್ತೀನಿ. ಗಾಟ್ ಇಟ್, ಲಾರ್ಡ್ ಗಣೇಶ್. ಎಲ್ಲ ಪೀಸಸ್ಗಳೆಲ್ಲ ಆಲ್ರೆಡಿ ರೆಡಿ ಆಗಿದೆ ನೋಡಿ. ಎಲ್ಲ ಪೀಸ್ಗಳು ರೆಡಿ ಆಗೈತೆ. ಒಟ್ಟಿನಲ್ಲಿ ಹೋಲ್ಸಲಿಗೆ ಹೋಲ್ಸ್ಕೊಂಡ್ರೆ ಈಗ ಒಂಚೂರು ಎಲ್ಲ POP ಐಟಮ್ಸ್ ಎಲ್ಲನೂ ಸ್ವಲ್ಪ ಕಮ್ಮಿ ಮಾಡವ್ರೆ. ಬನ್ನಿ ಇನ್ನು ಮುಂದಕ್ಕೆ ತೋರಿಸ್ತೀನಿ ಯಾವ್ಯಾವ ಐತೆ, ಏನೇನೈತೆ ಎಲ್ಲ ತೋರಿಸ್ತೀನಿ. ಬಂದಿದ್ದೀವಿ, ಇನ್ನೂ ಒಳಗಡೆಗೂ ಬಂದಿದ್ದೀವಿ. ಒಳಗಡೆನೂ ಸುಧಾ ನಿಮ್ಗೆ ತೋರಿಸ್ತೀನಿ ನೋಡಿ. ಗಣೇಶ ಐತಲ್ಲ, ಇದನ್ನೂ ಒಂದು ಸಲ ಎತ್ತಿಸ್ತೀವಿ. ಈ ಸಲ ಏರ್ಪಡೆಯಲ್ಲಿ ಅದ್ದೂರಿ ಗಣೇಶಗಳು ತರಿಸ್ತೀವಿ ನಾವು ಈ ಸಲ. ಏನಂದೆ ಅಂತ ಹೇಳಿ ಬನ್ನಿ. ಫುಲ್ ಎಲ್ಲ ಮಸ್ತ್ ಗಣೇಶ ಈ ಸಲ ಕೇರ್ಪಡೆಯಲ್ಲಿ ಅದ್ದೂರಿಯಾಗಿ ಗಣೇಶಗಳು ತರಿಸ್ತಾ ಇರೋರು ನಾವೇ, ಇದು ಗ್ಯಾರಂಟಿ. ಇನ್ನು ಆ ಕಡೆ ಗೋಡನಲ್ಲಿ ಐತೆ. ಸೊ ಎಲ್ಲ ತೋರಿಸ್ತೀನಿ ನಿಮಗೆ. ಇದೆಲ್ಲ ಗಾಡಿಗೆ ಲೋಡ್ ಆಯ್ತಿರೋದು. ಸೊ ಅದಕ್ಕೆ ನಿಮಗೆ ಎಲ್ಲನೂ ಕರೆಕ್ಟಾಗಿ ತೋರಿಸೋಣ ಅಂದ್ಬಿಟ್ಟೆ ಇದು ವೀಡಿಯೋ ಮಾಡಿದ್ದು. ಸೊ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ವೀಡಿಯೋ ಮಾಡಿದ್ದೆ. ಎಲ್ಲ ಗಾಡಿಗೆ ಲೋಡ್ ಆಯ್ತೈತೆ. ಇವರೆಲ್ಲರಿಗೂ ನೋಡಿ, ಗಾಡಿಗೆ ಲೋಡ್ ಆಯ್ತಾ ಇರೋದು. ಎಲ್ಲ ಚಿಂದಿ ಗಣೇಶಗಳೇ ಕರೆಸಿರೋದು. ಇದೈತೆ ನೋಡಿ, ಇದು ರಾಮ್ ಗಣೇಶ ಅಂತ. ಇದು ಅಯೋಧ್ಯೆ ಗಣೇಶ. ಇದು ಸುಧಾ ಲೋಡ್ ಮಾಡಿಸಿದ್ದೀವಿ. ಏನು ಮಿನಿಮಮ್ ಅಂದರೂ ಒಂದು ಗಣೇಶ ಎತ್ತೋಕ್ಕೆ 7 ಜನ 8 ಜನ ಎತ್ತಿರೋದು ಗಣೇಶಗಳನ್ನ. ನಾವು ಗಣೇಶದ ಪರ್ಚೇಸ್ ಮಾಡೋಕ್ಕೆ ಹೋದಾಗಲೂ ಸುಧಾ ಈ ಗಣೇಶನೇ ಸಿಕ್ಕಿತ್ತು. ಈ ಸಲಿನೇ ಈ ಗಣೇಶನೇ ಸಿಕ್ಕಿದೆ ನಮಗೆ.